ಬೆಳಗಾವಿಯಲ್ಲಿ ಸಂಭಾಜಿ ಮಹಾರಾಜರ ಮೂರ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಂದು ಪಾಲಿಕೆಯಿಂದ ಲೋಕಾರ್ಪಣೆಗೆ ಬ್ರೇಕ್ ಹಾಕಲಾಗಿದೆ. ಜಿಲ್ಲಾಡಳಿತ ಪಾಲಿಕೆಯಿಂದ ಲೋಕಾರ್ಪಣೆ ಮಾಡೋದಕ್ಕೆ ಬ್ರೇಕ್ ಹಾಕಿದೆ. ಪಾಲಿಕೆ ವತಿಯಿಂದ ಇದನ್ನ ಲೋಕಾರ್ಪಣೆ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಲಾಗಿತ್ತು. ಆದರೆ ಜಿಲ್ಲಾಡಳಿತ ಲೋಕಾರ್ಪಣೆಗೆ ಬ್ರೇಕ್ ಹಾಕಿದೆ. ಇನ್ನು ನಿರಾಕರಣೆ ಮಾಡಿದ ಮಧ್ಯೆಯೂ ಕೂಡ ಲೋಕಾರ್ಪಣೆ ಮಾಡೋದಕ್ಕೆ ಅಂತ ಅಭಯ್ ಪಾಟೀಲ್ ಅವರ ಬಣ ತಯಾರಿ ಕೂಡ ಮಾಡ್ಕೊತಾ ಇತ್ತು. ಸಂಜೆ 5 ಗಂಟೆಗೆ ಅನಗೋಳ ನಾಕಾದಿಂದ ಡಿವಿಎಸ್ ಚೌಕ್ವರೆಗೂ ಮೆರವಣಿಗೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ಮಹಾರಾಷ್ಟ್ರದ ಸಂಭಾಜಿ ಬಿಡೆ ಗುರೂಜಿ ಸಂಭಾಜಿ ಮಹಾರಾಜರ ವಂಶಸ್ಥರಿಗೆ ಆಹ್ವಾನ ಕೂಡ ಕೊಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರದಿಂದ ಈ ಮೂರ್ತಿಯ ಪ್ರತಿಷ್ಠಾಪನೆಗೆ ಅಂತ ಸಂಭಾಜಿ ಬಿಡೆ ಗುರೂಜಿ ಸಂಭಾಜಿ ಮಹಾರಾಜರ ವಂಶಸ್ಥರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅನಗೋಳದ ಡಿವಿಎಸ್ ಚೌಕ್ನಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ. 5 ಕೆಎಸ್ಆರ್ಪಿ ತುಕಡಿಗಳು ಸೇರಿ ಒಟ್ಟು 300 ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತೀವ್ರವಾಗಿ ನಡೀತಾ ಇದೆ. ರಾಜಕೀಯ ಜಟಾಪಟಿ ತೀವ್ರವಾಗಿ ನಡೀತಾ ಇದೆ. ಒಂದೆಡೆ ಈ ಒಂದು ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿಯೇ ತೀರಬೇಕು ಅಂತ ಅಭಯ್ ಪಾಟೀಲ್ ಅವರು ತೀರ್ಮಾನ ಮಾಡಿದ್ದಾರೆ. ಇವತ್ತು ಸಾಯಂಕಾಲ 5 ಗಂಟೆಗೆ ಲೋಕಾರ್ಪಣೆ ಮಾಡೋದಕ್ಕೆ ಅಂತ ಈಗಾಗಲೇ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಅವರು ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಪಾಲಿಕೆ ಅದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿತ್ತು. ಆದರೆ ಜಿಲ್ಲಾಡಳಿತ ಈ ಎಲ್ಲ ತಯಾರಿಗಳಿಗೆ ಬ್ರೇಕ್ ಹಾಕಿದೆ. ಯಾಕಂದರೆ ವಾದ ವಿವಾದ ಮತ್ತೊಂದೆಡೆಯಲ್ಲಿ ಸಾಕಷ್ಟು ರಾಜಕೀಯ ಕೆಸರೆರಚಾಟ, ಮತ್ತೊಂದೆಡೆ ರಾಜಕೀಯ ಪ್ರತಿಷ್ಠೆ ಇದೆಲ್ಲವೂ ನಡೀತಾ ಇರಬೇಕಾದ್ರೆ ಅಹಿತಕರ ಘಟನೆಗಳು ನಡೆಯಬಹುದು. ಇದೇ ಕಾರಣಕ್ಕಾಗಿ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ನಾವು ಸರ್ಕಾರದ ವತಿಯಿಂದ ಅದೇ ರೀತಿಯಾಗಿ ಜಿಲ್ಲಾಡಳಿತ ವತಿಯಿಂದ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅಂತ ಇದೀಗ ಜಿಲ್ಲಾಧಿಕಾರಿಗಳು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ 5 ಕೆಎಸ್ಆರ್ಪಿ ತುಕಡಿಗಳನ್ನು ಸೇರಿ 300 ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಈ ವಿಚಾರ ಮತ್ತಷ್ಟು ತಾರಕಕ್ಕೇರುವಂತಹ ಸಾಧ್ಯತೆ ಕೂಡ ಇದೆ. ಸಾಯಂಕಾಲ 5 ಗಂಟೆಯವರೆಗೆ ಭಾರಿ ಹೈ ಡ್ರಾಮಾ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ. ಮತ್ತೆ ಕುಂದಾನಗರಿ ಬೆಳಗಾವಿಯಲ್ಲಿ ಮೂರ್ತಿ ವಿವಾದ ಭುಗಿಲೆದ್ದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಏನು ರಾಜಹಂಸಗಢ ಇದ್ದಂಥ ಶಿವಾಜಿ ಮಹಾರಾಜರ ಮೂರ್ತಿಯನ್ನು 2 ಬಾರಿ ಲೋಕಾರ್ಪಣೆ ಆಗಿತ್ತು. ಅದೇ ರೀತಿ ಈಗ ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಲ್ಲಿರ್ತಕ್ಕಂಥ ಏನು ಅನಗೋಳದ ಸಂಭಾಜಿ ಮಹಾರಾಜರ ಮೂರ್ತಿ ಕೂಡ 2 ಬಾರಿ ಲೋಕಾರ್ಪಣೆ ಆಗುವಂಥ ಸಾಧ್ಯತೆ ಇರ್ತಕ್ಕಂಥ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಬೆಳಗಾವಿ ಅನಗೋಳದಲ್ಲಿದ್ದೇವೆ. ಈಗ ಇಲ್ಲಿಯ ಈಗೇನಂದ್ರೆ ಬಿಗುವಿನ ವಾತಾವರಣ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅನಗೋಳದ ಏನು ನಾಕಾದಲ್ಲಿ ಇರ್ತಕ್ಕಂಥ ಈ ಒಂದು ವೃತ್ತದಲ್ಲಿ ಒಂದು ಧರ್ಮವೀರ ಸಂಭಾಜಿ ಮಹಾರಾಜರ ಮೂರ್ತಿಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಇದು ಮಹಾನಗರ ಪಾಲಿಕೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಮೂರ್ತಿ. ಈ ಒಂದು ಮೂರ್ತಿ ಲೋಕಾರ್ಪಣೆಗೆ ಈಗ ಜಿಲ್ಲಾಡಳಿತ ನಿರಾಕರಿಸಿರ್ತಕ್ಕಂಥದ್ದು. ಇವತ್ತು ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ಒಂದು ಮೂರ್ತಿಯನ್ನು ಅಧಿಕೃತವಾಗಿ ಅಂದರೆ ಸರ್ಕಾರಿ ಕಾರ್ಯಕ್ರಮವಾಗಿ ಇದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿತ್ತು. ಅಂದರೆ ಮೇಯರ್, ಉಪಮೇಯರ್ ಸೇರಿದಂತೆ ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಉದ್ಘಾಟನೆ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಇದಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಯಾಕಂದರೆ ಏನು ಅಭಯ್ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಏನು ಮುಚ್ಚಿನ ಗುದ್ದಾಟ ಏನಿದೆ ಆ ಗುದ್ದಾಟ ಮತ್ತಷ್ಟು ಮುಂದುವರೆದಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಮೂರ್ತಿ ಲೋಕಾರ್ಪಣೆಗೆ ಸ್ಥಳೀಯರು ಕೂಡ ಒಂದು ವಿರೋಧ ವ್ಯಕ್ತಪಡಿಸಿದ್ರು. ಹಾಗಾಗಿ ಇವತ್ತು ಈ ಒಂದು ಮೂರ್ತಿ ಅಧಿಕೃತ ಲೋಕಾರ್ಪಣೆಗೆ ಈಗ ಬ್ರೇಕ್ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಯೋಜಕರು ಇವತ್ತು ನಾವು ಲೋಕಾರ್ಪಣೆ ಮಾಡೇ ಮಾಡ್ತೀವಿ ಅನ್ನೋಂಥ ಒಂದು ಹಠಕ್ಕೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಅನಗೋಳ ನಾಕಾದಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಇಲ್ಲಿ ನಿಯೋಜಿಸಲಾಗ್ತಾ ಇದೆ. 300ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜಿಸಲಾಗ್ತಾ ಇದೆ. ಇಲ್ಲಿ ಏನು 5 ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ಇಲ್ಲಿ ಕರೆಸಲಾಗಿರ್ತಕ್ಕಂಥದ್ದು. 4 ಜನ ACP ಮಟ್ಟದ ಅಧಿಕಾರಿಗಳನ್ನು ಇಲ್ಲಿ ನಿಯೋಜಿಸಲಾಗಿದೆ. ಯಾಕಂದರೆ ಈ ಒಂದು ಸಂಭಾಜಿ ಮಹಾರಾಜರ ಮೂರ್ತಿ ಏನು ಲೋಕಾರ್ಪಣೆಗೆ ಸ್ಥಳೀಯರು ಒಂದಿಷ್ಟು ವಿರೋಧ ವ್ಯಕ್ತಪಡಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಏನು MESನ ಮುಖಂಡರಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಒಂದು ಇವತ್ತು ಲೋಕಾರ್ಪಣೆ ಆಗಬೇಕಾದಂಥ ಸರ್ಕಾರಿ ಕಾರ್ಯಕ್ರಮವಾಗಿ ಇವತ್ತು ಲೋಕಾರ್ಪಣೆ ಆಗಬೇಕಾದಂಥ ಮೂರ್ತಿ ಲೋಕಾರ್ಪಣೆ ಇವತ್ತು ಕಗ್ಗಂಟಾಗಿರ್ತಕ್ಕಂಥದ್ದು. ನಿನ್ನೆಷ್ಟೇ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮತ್ತು ಸ್ಥಳೀಯ ಪಂಚರು ಮತ್ತು ಇವ್ರ ಜೊತೆ ಕೂಡ ಒಂದು ಸಭೆ ನಡೆಸಿ ಸರ್ಕಾರದಿಂದ
ಅಧಿಕೃತವಾಗಿ ಈ ಒಂದು ಮೂರ್ತಿ ಲೋಕಾರ್ಪಣೆಯನ್ನು ಬೇರೆ ದಿನಾಂಕದಂದು ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಜಿಲ್ಲಾಧಿಕಾರಿಗಳು ಏನು ಮೊಹಮ್ಮದ್ ರೋಷನ್ ಹೇಳಿದರೆ, ಮತ್ತೊಂದು ಕಡೆ ಶಾಸಕ ಅಭಯ್ ಪಾಟೀಲ್ ನೇತೃತ್ವ ತಂಡ ಏನಿದೆ ಅದು ಇವತ್ತು ಈ ಒಂದು ಮೂರ್ತಿ ಪೂಜೆ ಮಾಡ್ತಾರೆ ಅಥವಾ ಲೋಕಾರ್ಪಣೆ ಮಾಡ್ತಾರೆ ಅನ್ನೋಂಥ ಕೂಡ ಒಂದು ಕುತೂಹಲ ಇದೆ. ಇವತ್ತು ಸಂಜೆ 5 ಗಂಟೆಗೆ ಏನು ಅನುಗೋಳದ ಏನು ಸರ್ಕಲ್ನಿಂದ ಹಿಡಿದು ಈ ಒಂದು ಅನುಗೋಳದಲ್ಲಿರ್ತಕ್ಕಂಥ ಈ ಒಂದು DVS ಚೌಕ್ವರೆಗೆ ಒಂದು ಬೃಹತ್ ಮೆರವಣಿಗೆ ನಡೆಯುತ್ತೆ. ಈ ಮೆರವಣಿಗೆ ಮೂಲಕ ಬಂದು ಈ ಮೂರ್ತಿ ಲೋಕಾರ್ಪಣೆ ಮಾಡೋದಕ್ಕೆ ಕೂಡ ಒಂದು ಏನು ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಕೂಡ ಒಂದು BJP ಸಿದ್ಧತೆ ಮಾಡಿಕೊಂಡಿದೆ. ಇದಕ್ಕೆ ಮಹಾರಾಷ್ಟ್ರದ ನಾಯಕರನ್ನು ಕೂಡ ಆಹ್ವಾನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಸಂಭಾಜಿ ಬಿಡೆ ಗುರೂಜಿ ಆಗಿರ್ಬೋದು, ಜೊತೆಗೆ ಸಂಭಾಜಿ ಮಹಾರಾಜರ ವಂಶಸ್ಥರನ್ನು ಕರೆಸುವ ಮೂಲಕ ಇಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತೀವಿ. ಇದಕ್ಕೆ ಅಂದರೆ ಮೂರ್ತಿಗೆ ಹಾಲಾಭಿಷೇಕ ಮಾಡುವ ಮೂಲಕ ಲೋಕಾರ್ಪಣೆ ಮಾಡೋದಕ್ಕೆ ಅವರು ಕೂಡ ಸಿದ್ಧತೆ ನಡೆಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಅಧಿಕೃತವಾಗಿ ಮೂರ್ತಿ ಲೋಕಾರ್ಪಣೆಗೆ ಅವಕಾಶ ಮಾಡಿಕೊಡೋದಿಲ್ಲ. ಆದರೆ ಅನೌಪಚಾರಿಕವಾಗಿ ನೀವು ಪೂಜೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಜಿಲ್ಲಾಡಳಿತ ರವಾನಿಸಿದೆ. ಹಾಗಾಗಿ ಈಗ ಏನು ಅನುಗೋಳದ ಏನು ಅದರಲ್ಲಿರ್ತಕ್ಕಂಥ ಧರ್ಮವೀರ ಸಂಭಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆ ಈಗ ಕಗ್ಗಂಟಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಒಂದು ಬೆಳಗಾವಿಯ ಧರ್ಮವೀರ ಸಂಭಾಜಿ ಮಹಾರಾಜರ ಮೂರ್ತಿ ಏನಿದೆ, ಈ ಹಿಂದೆ ರಾಜಹಂಸಗಢದಲ್ಲಿ ಯಾವ ರೀತಿ ಆ ಒಂದು ಮೂರ್ತಿನ ಸಚಿವ ಏನು ಅಂದಿನ ಶಾಸಕ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಅನಧಿಕೃತವಾಗಿ ಒಂದು ಏನು ಲೋಕಾರ್ಪಣೆ ಮಾಡಿದರೆ, ತದನಂತರ ರಮೇಶ್ ಜಾರಕಿಹೊಳಿ ಆ ಒಂದು ಮೂರ್ತಿಯನ್ನು ಏನು ಅಧಿಕೃತವಾಗಿ ಏನು CM ಬೊಮ್ಮಾಯಿ ನೇತೃತ್ವದಲ್ಲಿ ಹಸ್ತದಿಂದ ಅದನ್ನು ಲೋಕಾರ್ಪಣೆಗೊಳಿಸಿದ್ರು. ಈಗ ಅದೇ ರೀತಿಯ ಒಂದು ಈ ಮೂರ್ತಿ ಲೋಕಾರ್ಪಣೆ ಎರಡೆರಡು ಬಾರಿ ಲೋಕಾರ್ಪಣೆ ಆಗುವಂಥ ಸಾಧ್ಯತೆ ಈಗ ಹೆಚ್ಚಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.